ಬೋಲೋ ಭಾರತ್ ಮಾತಾ ಕಿ. ಟಿಪ್ಪೂರಲ್ಲಿ ಇವತ್ತು ಬಂದ್ ನಡೀತಿದೆ. ಪಾಕಿಸ್ತಾನವನ್ನ ಧ್ವಂಸ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತೇನೆ. ಇಡೀ ಭಾರತದಲ್ಲಿರ್ತಕ್ಕಂಥ ಮದ್ರಸಾನೆಲ್ಲ ಮುಚ್ಚಿದ್ರೆ ಮಾತ್ರ ಅವ್ರಿಗೆ ಬುದ್ಧಿ ಬರೋದು. ಸೊ ಎಲ್ರಿಗೂ ನಮಸ್ಕಾರ, ನಾನು ನಿಮ್ಮ ವೈಬಿಂಗ್ ಕನ್ನಡಿಗ. ನಿಮ್ಗೆ ಗೊತ್ತಿರಂಗೆ ಟಿಪ್ಪೂರಲ್ಲಿ ಇವತ್ತು ಬಂದ್ ನಡೀತಿದೆ. ಪ್ರಶ್ನೆ ಬಂದಿರ್ಬೋದು, ಏಂತಕ್ಕೆ ಈ ಬಂದ್ ನಡೀತಿದೆ, ಏಂತ ಟಿಪ್ಪೂರಲ್ಲಿ ಬಂದ್ ಮಾಡ್ತಿದ್ದಾರೆ ಅಂತ. ನಿಮಗೆ ಗೊತ್ತಿರಂಗೆ ಪಾಲ್ಗಾಮಲ್ಲಿ ಪಾಕಿಸ್ತಾನವರು ಅಟ್ಯಾಕ್ ಮಾಡಿದ್ರು ಭಾರತೀಯರ ಮೇಲೆ, ಭಾರತೀಯರಲ್ಲ ಸ್ಥಳೀಯರ ಮೇಲೆ. ಅಲ್ಲಿ ತುಂಬಾ ಸಾವುಗಳು ಆಯ್ತು. ಅದಕ್ಕೋಸ್ಕರ ಆಕ್ರೋಶ ವ್ಯಕ್ತಪಡಿಸಕ್ಕೆ ಜನಗಳು ಈ ಏನಿದೆ ಈ ಬಂದ್ನ ಮಾಡ್ತಿದ್ದಾರೆ. ಹಾಗೆ ನಿಮ್ಗೆ ಗೊತ್ತಿರಂಗೆ CET ಎಕ್ಸಾಮ್ ಅಲ್ಲಿ ಒಬ್ಬ ವಿದ್ಯಾರ್ಥಿ, ಬ್ರಾಹ್ಮಣ ವಿದ್ಯಾರ್ಥಿ ಏನೋ ಜನಿವಾರ ಧರಿಸಿದ್ದ ಅಂತ ಅಂದ್ಬಿಟ್ಟು ಆ ವಿದ್ಯಾರ್ಥಿಯ ಜನಿವಾರವನ್ನು ತೆಗೆಯಲಾಯಿತು. ಅದಕ್ಕೆ ಆಕ್ರೋಶ. ಬನ್ನಿ ನೋಡೋಣ ಇಲ್ಲಿ ಏನ್ ನಡೀತಿದೆ, ಜನಗಳನ್ನೇ ಕೇಳಿ ತಿಳ್ಕೊಳ್ಳೋಣ ಬನ್ನಿ. ಶಿಕ್ಷಕರೇ, ನಮ್ಮ ಟಿಪ್ಪೂರಿನ ಒಬ್ರು ಇದಾರೆ, ಬನ್ನಿ ಮಾತಾಡ್ಸೋಣ ಅವ್ರ ಹತ್ರ. ಏನ್ ಅವ್ರ ಅಭಿಪ್ರಾಯ ತಿಳ್ಕೊಳ್ಳೋಣ. ಪಾಲ್ಗಾಮಲ್ಲಿ ಈ ತರ ಅಟ್ಯಾಕ್ ಆಗಿದೆ ಸರ್, ಪಾಕಿಸ್ತಾನ ಅವರು ಭಾರತೀಯರ ಮೇಲೆ ಕೊಲೆ ಅಪಹರಣ ಮಾಡಿದ್ದಾರೆ. ಏನ್ ನಿಮ್ಮ ಅಭಿಪ್ರಾಯ ಹೇಳಿ ಸರ್. ಸರ್, ಇದು ತುಂಬಾ ನರಕ ಸದೃಶ್ಯವಾದಂತದ್ದು. ಒಂದು ಇದಾಗಬಾರ್ದಾಗಿತ್ತು, ಆಗೋಗಿದೆ. ಆದ್ರೆ ಇದನ್ನ ದೇಶದ ಜನ ಎಲ್ಲ ಎದುರಿಸ್ಬೇಕಾಗುತ್ತೆ. ಯಾಕೆಂದ್ರೆ ಯಾರೂ ಇರ್ಲಿಲ್ಲ ಅಲ್ಲಿ. ಮೋಜು ಮಸ್ತಿಗಾಗಿ ಒಂದು ವಿಹಾರಕ್ಕಾಗಿ ರಜದಲ್ಲಿ ಹೋಗಿರ್ತಕ್ಕಂಥ ಸಮಯದಲ್ಲಿ ಬರೀ ಹೆಣ್ಮಕ್ಳ ಮೇಲೆ ಅಟ್ಯಾಕ್ ಮಾಡ್ದಂಗೆ ಮಾಡಿರೋದು ಇದು ತುಂಬಾ ಖಂಡನೀಯ. ನಾವು ಹೇಳೋದೇನಪ್ಪಾ ಅಂದ್ರೆ, ನಮ್ಮ ದೇಶದಲ್ಲಿ ಮೊದಲಿಗೆ ಈ ಭಾರತದಲ್ಲಿ ಇರ್ತಕ್ಕಂಥ ಎಲ್ಲಾ ಮದ್ರಸಾಗಳನ್ನ ಮೊದಲು ಮುಚ್ಚಬೇಕು. ಯಾಕೆ ಅಂತಂದ್ರೆ ಮದ್ರಸಾದಿಂದಲೇ ಅವ್ರಿಗೆಲ್ಲ ಟ್ರೈನಿಂಗ್ ಕೊಟ್ಟಿರ್ತಾರೆ, ಆಗೋಗ್ಬಿಟ್ಟಿರುತ್ತೆ. ನೀವು ಬೇಕಾದ್ರೆ ಪರೀಕ್ಷೆ ಮಾಡಿ ನೋಡಿ, ಯಾವುದೇ ಹಿಂದೂಗಳ ಜೊತೆ ಮುಸಲ್ಮಾನ್ ಮಕ್ಕಳು ಬೆರೀತಾ ಇಲ್ಲ. ಅವ್ರಿಗೆ ಮದ್ರಸಾದಲ್ಲಿ ಟ್ರೈನಿಂಗ್ ಆಗಿರುತ್ತೆ. ಕೆಲವು ಸ್ಕೂಲ್ಗಳಲ್ಲಿ ಆಟ ಆಡಿಸ್ತಾರೆ, ಪಾರ್ಟಿಸಿಪೇಷನ್ ಮಾಡಿಸ್ತಾರೆ. ಹಸುಗಳನ್ನ ಕುಯ್ದು ಅದನ್ನ ಖುಷಿ ಪಡೋಂಥದ್ದು ಕಾರ್ಯಕ್ರಮ ಇಟ್ಕೊಂಡಿರ್ತಾರೆ. ಅವರು ಮಕ್ಕಳು, ತಂದೆ ತಾಯಿ ಹೋಗಿ ಅದನ್ನ ನೋಡಿ ಆನಂದ ಪಡ್ತಾರೆ. ಅಂದ್ರೆ ಬೇಸಿಕಲ್ಲಿ ಅವ್ರಿಗೆ ಹೇಳ್ಕೊಟ್ಟಾಗ ಹೋಗಿದೆ, ಬೇಸಿಕಲ್ಲಿ ಕಲ್ಸಿರ್ತಾರೆ ಮದ್ರಸಾಗಳಲ್ಲಿ. ಮೊದಲನೇದಾಗಿ ಇಡೀ ಭಾರತದಲ್ಲಿರ್ತಕ್ಕಂಥ ಮದ್ರಸಾನೆಲ್ಲ ಮುಚ್ಚಿದ್ರೆ ಮಾತ್ರ ಅವ್ರಿಗೆ ಬುದ್ಧಿ ಬರೋದು. ಮಕ್ಕಳು ಸಹ ಅಷ್ಟೇನೆ. 70 ವರ್ಷದಿಂದ ಸ್ವಾತಂತ್ರ್ಯ ಬಂದಿದೆ. 70 ವರ್ಷದಿಂದ ಅವ್ರಿಗೆ ಬರೀ ಅವ್ರ ಹೆಸರೇಳಿ ಅವ್ರನ್ನ ಹಾಳು ಮಾಡಿದ್ರೆ ನಾವು ಉದ್ಧಾರ ಮಾಡ್ಲಿಲ್ಲ. ಯಾಕೆಂದ್ರೆ ಯಾರಿಗೂ ಒಳ್ಳೆ ಎಜುಕೇಶನ್ ಕೊಡ್ಲಿಲ್ಲ. ಒಳ್ಳೆ ಎಜುಕೇಶನ್ ಕೊಟ್ಟಿದ್ದಿದ್ರೆ ಅವರು ಒಳ್ಳೆ ದಾರಿಲಿ ಇರ್ತಾ ಇದ್ರು, ಒಳ್ಳೆತನ ಕಲಿತಾ ಇದ್ರು. ಅವ್ರಿಗೆ ಒಳ್ಳೇದ್ ಕಲಿಬಾರ್ದು ಅಂತಲೇ ಮದ್ರಸಾ ಮಾಡಿರೋದು. ಅವ್ರನ್ನ ಅದಕ್ಕಾಗೆ ಕಾಂಗ್ರೆಸ್ನವ್ರು ಸಾಕಿರೋದು. ಅದರಿಂದ ಈಗ ಬಂದಿರ್ತಕ್ಕಂಥ ಸರ್ಕಾರ ಆಗ್ಲಿ ಅವ್ರಿಗೆ ಮದ್ರಸಾನ ಕ್ಲೋಸ್ ಮಾಡಿ ಹಿಂದೂಗಳ ಜೊತೆ ಸ್ಕೂಲ್ನಲ್ಲಿ ಬೆರೆಸಿ ಎಲ್ಲಾ ಜೊತೆ ಇರೋಂಥದ್ದು ಮಾಡಿದ್ರೆ ಮಾತ್ರ ನಮ್ಮ ದೇಶದಲ್ಲಿ ಸ್ವಾತಂತ್ರ್ಯ ಬಂತು ಅಂತೇಳಿ ಒಂದು ಖುಷಿ ಆಗಿರ್ಬೋದು. ಇದರಿಂದಲೇ ಹಾಳಾಗಿರೋದು ಇದು ಮುಖ್ಯ ಕಾರಣ. ನೀವೇನ್ ಮಾಡ್ತೀರಾ ಏನೋ ಗೊತ್ತಿಲ್ಲ. ಭಾರತ ದೇಶದಲ್ಲಿ ಇರ್ತಕ್ಕಂಥ ಎಲ್ಲಾ ಮದ್ರಸಾಗಳನ್ನ ಮುಚ್ಚಿ ಅವ್ರಿಗೆ ನಮ್ಮಂತೆ ಶಾಲೆಗಳಲ್ಲಿ ಓದೋದಕ್ಕೆ ಅವಕಾಶ ಮಾಡ್ಕೊಡಿ. ಆವಾಗ ಅವರು ಬುದ್ಧಿವಂತರಾಗ್ತಾರೆ, ಸ್ವತಂತ್ರ ಭಾರತ ಆಗುತ್ತೆ, ಎಲ್ಲರಿಗೂ ಒಳ್ಳೇದಾಗುತ್ತೆ. ಆದ್ರೆ ಈಗ ಪಾಕಿಸ್ತಾನದವರು ತುಂಬಾ ಇದು ಮಾಡ್ತಾ ಇದ್ದಾರೆ. ಅದಕ್ಕೆ ಚೈನಾದವ್ರು ಸಹ ಸಹಕಾರ ಕೊಡ್ತಾ ಇದೆ ಅಂತ ಹೇಳಿ ಕೇಳಿ ಬರ್ತಾ ಇದೆ. ಅದರಿಂದ ಈಗ ನಮ್ಮ ಭಾರತದವರು ಮಿಲಿಟರಿಯನ್ನು ತಗೊಂಡೋಗಿ ನುಗ್ಗಿ ಅವ್ರಿಗೆ ಈ ಸಲ ಯುದ್ಧ ಮಾಡಿ ಅವ್ರಿಗೊಂದು ಪಾಠ ಕಲಿಸ್ಲೇಬೇಕು. ಅವ್ರಿಗೊಂದು ಪಾಠ ಕಲಿಸಿದ್ರೆ ಮಾತ್ರನೇ ಅವ್ರು ಬುದ್ಧಿ ಕಲಿಯೋದು. ಇಲ್ಲಿ ಹಿಂಗೆ ಹೇಳ್ಕೊಂಡು ಬರೀ ಸೌರಣ್ಣನ ಕಥೆ ಮಾಡ್ಕೊಂಡು ಕತೆ ಹೇಳ್ಕೊಂಡು ಹೋದ್ರೆ ಏನೂ ಆಗೋದಿಲ್ಲ. ಕಾಗಕ್ಕ ಗುಬ್ಬಕ್ಕನ ಕಥೆ ಮುಂದೆ ಏನು ನಡೆಯಲ್ಲ. ಕಾಗಕ್ಕ ಗುಬ್ಬಕ್ಕನ ಕಥೆ ಬಿಟ್ಬಿಡಿ, ದಯಮಾಡಿ ಕರೀರಿ ಯುದ್ಧಕ್ಕೆ. ಎಲ್ಲಾ ರೆಡಿ ಆಗಿದ್ದಾರೆ, ಸಾರ್ವಜನಿಕರು ಸಹ ಬರಕ್ ರೆಡಿ ಇದ್ದಾರೆ. ನಮ್ಮ ಭಾರತದ ಯುವಕರು ರಕ್ತ ಕುದಿತಾ ಇದೆ. ನಮ್ದೇನ್ ಗೊತ್ತಾ, ರಕ್ತದ ಕಣ ಕಣ ಕುದಿಯುತ್ತಿದೆ, ಹಿಂದೂ ಹಿಂದೂ ಎನ್ನುತ್ತಿದೆ ಅಂತೇಳಿ ರಕ್ತದ ಕಣ ಕಣದಲ್ಲೂ ಕೂಡ ಹಿಂದೂ ಅಂತ ಹೇಳ್ತಾ ಇದೆ. ಟಿಪ್ಪೂರಿನ ಪ್ರಜೆಯಾಗಿ ನೀವು ಏನು ಮೋದಿಜಿಗೆ ಏನ್ ಹೇಳಕ್ ಬಯಸ್ತೀರಿ? ಏನಿಲ್ಲ, ಎಲ್ಲಾ ದೇಶದ ಪ್ರಜೆಗಳ ನಮ್ಮ ಟಿಪ್ಪೂರು ಜನರ ಪರವಾಗಿ ನಾವು ಹೇಳೋದೇನಪ್ಪಾ ಅಂದ್ರೆ, ಎಲ್ಲ ಅವ್ರ ಮೇಲೆ ಯುದ್ಧ ಮಾಡ್ಲೇಬೇಕು, ಅವ್ರಿಗೊಂದು ಪಾಠ ಕಲಿಸ್ಲೇಬೇಕು. ಯಾವಾಗ್ಲೂ ಅಷ್ಟೇ, ಶತ್ರುವಿಗೆ ನಾವು ಬಲಾಢ್ಯವಾಗಿದ್ವಿ ಅಂತ ಗೊತ್ತಾದ್ರೆ ಮಾತ್ರ ಅವ್ನ್ ಬಾಲ ಮುಚ್ಕೊಂಡು ಸುಮ್ಮನೆ ಆಗ್ತಾನೆ. ಅವ್ನ್ ಬಾಲನ ಕಟ್ ಮಾಡ್ಬೇಕಾಗುತ್ತೆ. ಅವ್ನ್ ಬಾಲ ಕಟ್ ಮಾಡಿದ್ರೆ ನಾವು ಹಿಂಗೆ ಬಿಟ್ಕೊಂಡು ಹೋದ್ರೆ ಅವ್ರು ಇನ್ನೂ ಬೆಳ್ಕೊಳ್ತಲೇ ಇರ್ತಾರೆ. ನಾವು ಮುಂದಿನ ಮಕ್ಕಳಿಗೆ ಏನ್ ಫ್ಯೂಚರ್ ಕೊಡ್ತಾ ಇದೀವಿ, ಏನ್ ಕತೆ ಹೇಳ್ಬೇಕಾಗುತ್ತೆ ಅಂತ ಕೇಳ್ಬೇಕಾಗುತ್ತೆ. ಭಾರತ ಎಲ್ಲಿತ್ತು ಅಂತ ಹುಡುಕ್ಬೇಕಾಗುತ್ತೆ. ಅದು ಪಾಕಿಸ್ತಾನ ನಾವು ಕೊಟ್ಟಿದ್ದು, ಅದು ಭಾರತದ ಒಂದು ತುಂಡು. ಆ ಭಾರತದ ತುಂಡನ್ನ ಅವತ್ತು ಮಹಾತ್ಮ ಗಾಂಧಿ ಅವರು ಒಂದು ತುಂಡರ್ಸಿ ಕೊಟ್ರು. ಮುಸಲ್ಮಾನರೆಲ್ಲ ಅಲ್ಲೋಗ್ಲಿ, ಹಿಂದೂಗಳಿಗೆಲ್ಲ ಹಿಂದೂಸ್ತಾನ ಇರ್ಲಿ ಅಂತ ಹೇಳಿದ್ರು. ನಾವು ಹಿಂದೂಸ್ತಾನಿಗಳು, ಭಾರತದಲ್ಲಿರೋರು ಹಿಂದೂಸ್ತಾನಿಗಳು. ಯಾರು ಮೊಘಲರು, ಅಕ್ಬರ್ರು, ತುಘಲಕ್ಕು ಯಾರು ಅಲ್ಲಿಂದ ಬರ್ತಾ ಜನನ್ ಕರ್ಕೊಂಡ್ ಬರ್ಲಿಲ್ಲ. ಇಲ್ಲಿದ್ದವ್ರನ್ನೇ ಮತಾಂತರ ಮಾಡಿದ್ರು. ಕತ್ತಿ ಎದುರಿಸಿ, ಗುಂಡಿಡ್ಕೊಂಡು ಹೆದರಿಸಿ ಮತಾಂತರ ಮಾಡಿದವರು. ಇಲ್ಲಿ ಮತಾಂತರವಾಗಿರೋರೆಲ್ಲ ಹೆದರ್ಕೊಂಡು ಮತಾಂತರ ಆಗಿರ್ತಕ್ಕಂಥ ಜನ ಇವ್ರು ಮುಸಲ್ಮಾನರಲ್ಲ. ಇಲ್ಲಿನ ಹಿಂದೂಗಳೇ ಇವತ್ತಿನ ಮುಸಲ್ಮಾನರಾಗಿರೋದು. ಅವ್ರ ತಾತ ಮುತ್ತಾತರನ್ನ ಬೇಕಾದ್ರೆ ಕೇಳ್ಕೊಳ್ಳಿ. ಅವ್ರ ತಾತ ಮುತ್ತಾತರನ್ನ ನಮ್ಮ ವಂಶ ಪರಂಪರೆ ಯಾವ್ದು ಅಂದ್ರೆ ಅವ್ರಿಗೆ ಗೊತ್ತಿರುತ್ತೆ. ಯಾರ್ದಾರು ಅವ್ರಿಗೆ ಗೊತ್ತೇ ಇರುತ್ತೆ, ಕೇಳಿ ತಿಳ್ಕೊಳ್ಳಿ ಯಾರು ಅಂತೇಳಿ. ಇವರೆಲ್ಲ ಭಾರತದಲ್ಲಿರೋರೆಲ್ಲ ಹಿಂದೂಗಳೇ. ಅವತ್ತು ಕನ್ವರ್ಟ್ ಆಗಿರೋರು
ಆದ್ರೆ ಇವತ್ತು ಬಾಲ ಬಿಚ್ತಾ ಇದ್ದಾರೆ. ಅವ್ರ ಬಾಲನ್ನ ಕಟ್ ಮಾಡಬೇಕು. ನಮ್ಮ ಸಹಕಾರ, ಕಿತ್ತೂರಿನ ಸಹಕಾರ ಪೂರ್ತಿ ಇದ್ದೇ ಇರುತ್ತೆ. ಇದನ್ನ ಬಡಿಲೇಬೇಕು ಅಂತೇಳಿ ನಮ್ಮ ಆಶಯ. ತುಂಬಾ ಧನ್ಯವಾದಗಳು. ಸನಾತನ ಹಿಂದೂ ಧರ್ಮಕ್ಕೆ ಸನಾತನ ಹಿಂದೂ ಧರ್ಮಕ್ಕೆ ಭಾರತ್ ಮಾತಾ ಕಿ ಬೋಲೋ ಭಾರತ್ ಮಾತಾ ಕಿ ಶ್ರೀರಾಮ್ ಜೈ ರಾಮ್ ಶ್ರೀರಾಮ್ ಜೈ ರಾಮ್ बोलो भारत माता की बोलो भारत माता की ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ನಾವೆಲ್ಲ ಹಿಂದೂ ನಾವೆಲ್ಲ ಒಂದು बोलो भारत माता की ಜೈ वंदे बोलो भारत माता की ನಾವೆಲ್ಲ ಹಿಂದೂ अयोध्यापति श्री रामचंद्र की जय सीता माता की जय गंगा माता की जय राम माता की जय राज संतान की जय सनातन हिंदू धर्म की जय जय श्री राम जय श्री राम बोलो भारत माता की ನಾವೆಲ್ಲ ಹಿಂದೂ ನಾವೆಲ್ಲ ಒಂದು ಅವರು ತಮ್ಮ ಹಿಂದೆ ಪದವಿ ಕಟ್ಕೊಂಡು ಎರಡನೇ ದ್ವಿತೀಯ ಸ್ವಿಟ್ಜರ್ಲೆಂಡ್ ಅಂತ ಹೇಳಿ ಕರೆಯಲ್ಪಡ್ತಕ್ಕಂಥ ಕಾಶ್ಮೀರಕ್ಕೆ ಹೋಗಿರ್ತಕ್ಕಂಥ ಸಂದರ್ಭದಲ್ಲಿ 22ನೇ ತಾರೀಕು ಮಧ್ಯಾಹ್ನ ನಮ್ಮ ಹಿಂದೂಗಳನ್ನ ಕೇಳಿ ನೀನು ಹಿಂದೂನ ಕಲ್ಮ ಬರ್ತದ ನಿಮಗೆ ಅಂತ ಹೇಳಿ ಗುಂಡಿಟ್ಟು ಕೊಂದಿದಾರಲ್ಲ, ಅವ್ರಿಗೆ ಎಳಿಗೆ ನರಮೇಧ ಮಾಡಿದಾರಲ್ಲ, ಅವರೆಲ್ಲರಿಗೂ ಗಲ್ಲಿ ಶಿಕ್ಷೆ ಆಗ್ಬೇಕು. ನರಮೇಧ ನಮಗೆ ಈ ಮುಖಾಂತರ ಸಂಘಟನೆ ಮುಖಾಂತರ ಎಲ್ಲ ಹಿಂದೂಗಳ ಭಾರತೀಯ ಪರಂಪರೆಯ ಸಂತು ಸಾದರ ಪರವಾಗಿ ಕೇಳ್ಕೊಂತೀನಿ. ನರೇಂದ್ರ ಮೋದಿ ಅವರಿಗೆ ನೀವೇನೋ ರಾಜತಾಂತ್ರಿಕ ಮಾಡ್ಕೊಂಡಿದ್ದೀರಾ, ಅದು ಒಂದೆಡೆ. ಇನ್ನೊಂದೆಡೆ ನುಗ್ಗಿ ಪಾಕಿಸ್ತಾನವನ್ನ ಧ್ವಂಸ ಮಾಡಬೇಕು ಅಂತ ಹೇಳಿ ಈ ಸಂದರ್ಭದಲ್ಲಿ ಕೇಳ್ಕೊಂತೇನೆ. ಎಲ್ಲಿವರೆಗೆ ನಾವು ಸಂಘಟನೆಯಾಗಿರೋದು, ಎಲ್ಲಿವರೆಗೆ ನಾವು ಕೈ ಕಟ್ಕೊಂಡಿರೋದು, ಈ ಸಂದರ್ಭದಲ್ಲಿ ಕೇಳ್ಕೊಳ್ಳೋದಿಷ್ಟೇ. ಇವತ್ತು ನಾವೆಲ್ಲ ಒಂದು ಸಹನೆಗೆ ಇದಕ್ಕೆ ನನಗೆ ಒಂದು ಕೊನೆಗಿದೆ. ಈ ಸಂದರ್ಭ ಯಾವತ್ತೂ ಸುವರ್ಣಾವಕಾಶ ಯಾವತ್ತೂ ಸಿಗೋದಿಲ್ಲ. ಹಾಗಾಗಿ ನಾನು ಎಲ್ಲ ಸಂಘಟನೆಯ ಪರವಾಗಿ, ಹಿಂದೂ ಸಂಘಟನೆಯ ಪರವಾಗಿ ಒಂದು ನಮ್ಮ ಗೌರವಾನ್ವಿತ ಗೌರವಕರ ಇರ್ತಾರೆ. ಯಾವಾಗ ಹಿಂದೂ ಸಂಘಟನೆಗೆ ಕುಂದು ಕೊರತೆ ಬರುತ್ತೋ ಅವಾಗ ಎಲ್ಲ ಒಂದೇ ರಕ್ತ, ಎಲ್ಲ ಒಂದೇ ರಕ್ತ. ರಕ್ತಕ್ಕೆ ಹೆದರಬೇಡಿ, ನೀವು ಪ್ರಾಣ ಕೊಡಲು ಸಿದ್ಧವಾಗಿರ್ಬೇಕು ಭಾರತಕ್ಕಾಗಿ ಅಂತಕ್ಕಂಥ ಕರೆಯನ್ನು ಕೊಡ್ತಾರೆ. ಆ ಹಿನ್ನೆಲೆಯಲ್ಲಿ ಇವತ್ತು ಹೋರಾಟ ಮಾಡಬೇಕು. ಅದು ಏನು ಸಂಘಟನೆ ಎಲ್ಲ ತಾಲೂಕಲ್ಲಿ, ಜಿಲ್ಲೆಯಲ್ಲಿ ಎಲ್ಲ ಕಡೆ ಹೋರಾಟ ಮಾಡಬೇಕು. ಇದು ಪಾಕಿಸ್ತಾನಕ್ಕೆ ಕೊನೆಯ ಕಡೆ ಧ್ವಂಸ ಮಾಡಬೇಕು ಅಂತ ಈ ಮುಖಾಂತರ ಕೇಳ್ಕೊಳ್ತೀನಿ. ನಮ್ಮ ಲೋಕೇಶ್ ಅವರು ಮಾತಾಡ್ತಾರೆ. बोलो भारत माता की वंदे वंदे ಬಂಧುಗಳೇ, ಏನು ಇವತ್ತು ನಾವು ತೆಲೂರು ತಾಲೂಕಿಗೆ ಅಷ್ಟೇ ಬಂದು ಕಾಲ್ಕೊಂಡು ಇವತ್ತು ಹೋರಾಟ ಕೊಟ್ಟಿವಿ. 22ನೇ ತಾರೀಕು ಪ್ರತಿಯೊಬ್ಬರು ನಗರದಲ್ಲಿ ಬಂದಿದ್ದು ಭಾರತ ಪೂರ್ಣವಾಗಿ ಬಂದ್ ಆಗ್ಬೇಕಾಗಿತ್ತು. ಆ ಕಾರಣಗಳು ಏನಾಗಿದೆಯೋ ಗೊತ್ತಿಲ್ಲ, ಯಾಕೆ ಒಟ್ಟಾಗಿ ಒಂದು ಕಾಲ ಆಗಿಲ್ಲ ಅನ್ನೋದು ಗೊತ್ತಿಲ್ಲ ನನಗೆ. ಆದ್ರೆ ಇವತ್ತು ಭಾರತೀಯರು ಎಷ್ಟು ಸಹಿಷ್ಣುತೆಯಲ್ಲಿ ಬದುಕಬೇಕೋ ಅಷ್ಟೆಲ್ಲ ಆಗೋಗ್ಬಿಟ್ಟಿದೆ. ಎಲ್ಲೋ ಬಾರ್ಡರ್ ಅಲ್ಲಿ ಸೋಲ್ಜರ್ಸ್ಗಳನ್ನ ಉಳಿದಿದ್ದು ಮತ್ತೊಂದು ಇನ್ನೊಂದು ನೋಡಿ ನಾವು ಸಹಿಸ್ಕೊಂಡು ಬಂದು ಇವತ್ತು ಇಲ್ಲ ಬೇಲಿ ಹಾಕ್ತಿದ್ರೆ ದಿಕ್ಕಾಪಾಲಾಗ್ತವೆ. ಈಗೇನ್ ಬಾರ್ಡರ್ಗಳೆಲ್ಲ ಕ್ಲೋಸ್ ಮಾಡಿದ್ದಾರೆ, ಮತ್ತೊಂದಾಗಿದ್ದಾರೆ. ಈಗ ಏನ್ ಮಾಡಿದಾರೋ ಅವ್ರು ಆಚೆಗೆ ಹೋಗ್ದಂಗೆ ತಡೆಯೋದಕ್ಕೆ ಅವ್ರನ್ನ ಅಲ್ಲೇ ಕೂಡಾಕ್ಬೇಕು ಫಸ್ಟ್, ಆಮೇಲೆ ಹೊಡಿಬೇಕು. ಪಾಕಿಸ್ತಾನ ಆಕ್ರಮಿತ ಕಾಶ್ಮೀರ ಅಂತ ಏನಿದೆ ಅದರಲ್ಲಿ ಸುಮಾರು 41 ಉಗ್ರ ತಾಂಡಗಳಿವೆ. ಅವುಗಳನ್ನ ಸ್ವತಃ ಮೊನ್ನೆ ರಕ್ಷಣಾ ಮಂತ್ರಿ ಪಾಕಿಸ್ತಾನ ಸ್ವತಃ ಒಪ್ಕೊಂತಾನೆ, ಹೌದು ನಾವು 30 ವರ್ಷದಿಂದ ಅವ್ರಿಗೆ ರಕ್ಷಣೆ ಕೊಟ್ಟಿದೀವಿ, ಅಮೆರಿಕದ ಮತ್ತು ಬ್ರಿಟನ್ ತಪ್ಪಿನಿಂದ ನಾವು ಕೊಟ್ಟಿರೋ ನಿಜ ಅಂತ ಸ್ವತಃ ಅವರೇ ಒಪ್ಕೊಂಡ್ಬಿಟ್ಟಿದ್ದಾರೆ. ಇದೆಲ್ಲದರ ಜೊತೆಗೆ ಒಂದು ವಿಚಾರ ತಿಳ್ಕೋಬೇಕು, ಕಾಶ್ಮೀರ ಯಾವತ್ತು ಹಿಂದೂಗಳಿಗೆ ಸಂಬಂಧಪಟ್ಟಿದ್ದದು, ಅದ್ರಲ್ಲಿ ಎರಡು ಮಾತೇ ಇಲ್ಲ. ಯಾಕೆ ಅಂದ್ರೆ
ಆ ಋಷಿ ಕಾಶ್ಮೀರ್ ಅಂತ ಏನಿದ್ರು ಅವರ ಹೆಸರೇ ಕಾಶ್ಮೀರ್ ಹೆಸರು ಬಂದಿದ್ದದು. ಯಾವತ್ತೂ ನಿಮ್ಗೆ ಒಂದು ನೆನಪಿಸ್ತೀನಿ, PV ನರಸಿಂಹರಾವ್ ಕಾಲದಲ್ಲಿ ವಿರೋಧ ಪಕ್ಷದ ನಾಯಕರಾಗಿದ್ದಂತ ವಾಜಪೇಯಿ ಅವ್ರನ್ನ ವಿಶ್ವಸಂಸ್ಥೆಗೆ ಈ ಕಾಶ್ಮೀರ ಸಮಸ್ಯೆ ಬಗ್ಗೆ ಚರ್ಚೆ ಮಾಡಕ್ ಕಳಿಸ್ತಾರೆ. ಕಾಂಗ್ರೆಸ್ ಸರ್ಕಾರ ಬಿಜೆಪಿ ಮುಖ್ಯಸ್ಥನ ಕಳಿಸುತ್ತೆ ಅಲ್ಲಿ ಕಾಶ್ಮೀರದ ಬಗ್ಗೆ ಮಾತಾಡಕ್. ಅವತ್ತಿನ ಕಾಲದಲ್ಲಿ ಸೌಂದರ್ಯ ನೋಡಕ್ ಹೋದಂತವ್ರು, ತಮ್ಮ ಹನಿಮೂನ್ಗೆ ಹೋದಂತವ್ರು, ಸಣ್ಣದೊಂದು ದೊಣ್ಣೆ ಇಲ್ಲ ಕೈಯಲ್ಲಿ ಅವ್ರಿಗೆ, ಅಂತವ್ರಿಗೆಲ್ಲ ನೀವು ಗುಂಡಿಕ್ಕಿ ಕೇಳಿ ಜಾತಿ ಧರ್ಮ ಕೇಳಿ ಹೊಡಿತೀರ ಅಂದ್ರೆ ಇದು ಯಾರೂ ಸಹಿಸ್ಕೊಳಕ್ ಆಗೋದಿಲ್ಲ. ಆದ್ರೆ ಭಾರತೀಯರಲ್ಲಿ ಏನು ಕೊರತೆ ಇದೆ ಅನ್ನೋದನ್ನ ನಾವು ಕಂಡ್ತಾ ಬಂದಿದ್ವಿ. ಆ ಕೊರತೆ ಒಂದೇ ಒಗ್ಗಟ್ಟಿಲ್ಲದ್ದು. ಆ ಒಗ್ಗಟ್ಟನ್ನ ನಾವು ತೋರಿಸಿದ್ರೆ ಮಾತ್ರನೇ ಅವ್ರುಗಳು ಮುಚ್ಕೊಂಡಿರೋಕೆ ಸಾಧ್ಯ. बोलो भारत माता की ದೇಶಕ್ಕಾಗಿ ಬಾಳದ ಬದುಕು, ಬದುಕದ ಬದುಕು, ಧರ್ಮಕ್ಕಾಗಿ ಬದುಕುವ ಬದುಕು, ಈಗ ನೋಡ್ತಾ ಇರ್ಬೋದು ನೀವು ಎಷ್ಟು ಆಕ್ರೋಶ ವ್ಯಕ್ತಪಡಿಸಿದ್ದಾರೆ ಅಂತ. भारत माता जय जय माता जय जय माता भारत माता भारत माता भारत माता के भारत माता के भारत माता के वंदे मातरम वंदे मातरम बोलो भारत माता की बोलो भारत माता की पाकिस्तान काय पार करेंगे Pakistan
ಪಾಕಿಸ್ತಾನದ ಸುಳ್ಳ ಮಕ್ಕಳಿಗೆ Go!